God said to Abraham, ಅಬ್ರಹಾಮನಿಗೆ ದೇವರು ಹೇಳಿದರು, I am your shield ನಾನೇ ನಿನಗೆ ಗುರಾಣಿಯಾಗಿದ್ದೇನೆ and your very great reward. ಮತ್ತು ನಿನ್ನ ದೊಡ್ಡ ಪ್ರತಿಫಲ. Genesis 15:1. ಆದಿಕಾಂಡ 15:1. Another translation says, I am your exceedingly great reward. ಇನ್ನೊಂದು ಭಾಷಾಂತರದಲ್ಲಿ ನಾನೇ ನಿನಗೆ ಅತ್ಯಧಿಕ ಬಹುಮಾನವಾಗಿದ್ದೇನೆ. Yes, God gives us much more than what we ask. ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಕೊಡುತ್ತಾನೆ. He does much greater things than what we expect. ನಾವು ನಿರೀಕ್ಷಿಸೋದಕ್ಕಿಂತ ಹೆಚ್ಚಾಗಿ ನಮಗೆ ಕೊಡುವ ಆತನಾಗಿದ್ದಾನೆ. That is the heart of God. ಅದುವೇ ದೇವರ ಹೃದಯ. He opens the windows of heaven ಪರಲೋಕದ ಬಾಗಿಲನ್ನು ತೆರೆಯುತ್ತಾನೆ and pours down a blessing which we cannot hold. ನಾವು ಹಿಡಿಯಲಾಗದಷ್ಟು ಆತನು ಸುರಿಸುತ್ತಾನೆ. That is his heart. ಅದುವೇ ಆತನ ಹೃದಯ. When ಯಾವಾಗ he gives, he also protects it. ಆತನು ಕೊಡುವಾಗ ಆತನು ಸುರಕ್ಷತೆಯನ್ನು ಕೂಡ ಕೊಡುತ್ತಾನೆ. In the life of Abraham, ಅಬ್ರಹಾಮನ ಜೀವಿತದಲ್ಲಿ he just believed in doing what God asked him to do. ದೇವರು ಏನು ಹೇಳಿದ್ದಾನೋ ಅದನ್ನು ಮಾಡುವುದಲ್ಲಿ ನಂಬಿಕೆಯನ್ನಿಡು. He went where God wanted him to walk. ಎಲ್ಲಿ ನಡೆಯಬೇಕೆಂದು ದೇವರು ಕೇಳಿದನೋ ಅಲ್ಲಿ ಅವನು ಹೋದನು. He ಅವನು did righteous dealings with the people of each country where God led him to. ಎಲ್ಲೆಲ್ಲಿ ದೇವರು ಅವನನ್ನು ನಡೆಸಿದರೋ ಅವನು ಆ ದೇಶದವರೊಂದಿಗೆ ನೀತಿವಂತಿಕೆಯಿಂದ ನಡೆದನು. And when the Lord gave him a son, ದೇವರು ಅವನಿಗೆ ಒಬ್ಬ ಮಗನನ್ನು ಕೊಟ್ಟಾಗ the Lord asked ಕರ್ತನು ಕೇಳಿದನು, Abraham to sacrifice his son Isaac. ನಿನ್ನ ಮಗನಾದ ಇಸಾಕನನ್ನು ನನಗೆ ಅರ್ಪಿಸು ಎಂದು ಕೇಳಿಕೊಂಡನು. Abraham went on to do it. ಅದನ್ನು ಮಾಡುವುದಕ್ಕೆ ಅಬ್ರಹಾಮನು ಹೋದನು. But God stopped him at the last moment. ಕೊನೆಯ ಕ್ಷಣದಲ್ಲಿ ದೇವರು ಅವನನ್ನು ನಿಲ್ಲಿಸಿದನು And he said, ಮತ್ತು ಹೇಳಿದನು, Now I know you fear me. ಈಗ ನೀನು ನನಗೆ ಭಯಪಡುತ್ತಿ ಎಂದು ಗೊತ್ತು. I will bless your son and I will increase you. ನಿನ್ನ ಮಗನನ್ನು ಆಶೀರ್ವದಿಸಿ ನಾನು ಹೆಚ್ಚಿಸುತ್ತೇನೆ ಎಂದು ಹೇಳಿದನು. Without limit, I will be your exceeding great reward. ಯಾವುದೇ ಮಿತಿ ಇಲ್ಲದೆ ನಿನಗೆ ಅತ್ಯಧಿಕ ಬಹುಮಾನವಾಗಿರುವೆನು. That is what God is going to do for you. ನಿಮಗಾಗಿ ಕರ್ತನು ಅದನ್ನೇ ಮಾಡಲಿದ್ದಾನೆ. You have been obedient. ಅವನು ವಿಧಿಯನಾದನು. You have trusted God. ದೇವರಲ್ಲಿ ಭರವಸೆ ಇಟ್ಟನು. And you have moved in faith where God wanted you to go. ಎಲ್ಲಿ ದೇವರು ಹೋಗಬೇಕೆಂದು ಬಯಸಿದನು ನಂಬಿಕೆಯಿಂದ ಹೋದನು. God will be your exceedingly great reward. ದೇವರು ನಿಮಗೆ ಅತ್ಯಧಿಕ ಬಹುಮಾನವಾಗಿರುವನು And he will protect you. ಮತ್ತು ನಿಮ್ಮನ್ನು ಕಾಪಾಡುತ್ತಾನೆ. Firstly, in Colossians 3:23-24, ಮೊದಲನೇದಾಗಿ ಕೊಲೊಸ್ಸೆ 3:23-24 God gives us this exceeding great reward for those who do what God asks them to do. ದೇವರವರಿಗೆ ಏನು ಕೇಳುತ್ತಾರೋ ಅದನ್ನು ಮಾಡುವಾಗ ಅಂತವರಿಗೆ ದೇವರು ತನ್ನ ಪ್ರತಿಫಲವನ್ನು ಕೊಡುತ್ತಾನೆ. Not people who do things to please men. ಮನುಷ್ಯರಿಗೆ ಮೆಚ್ಚುಗೆ ಮಾಡುವಂತಹ ಅಂತಹ ಜನರಿಗೋಸ್ಕರ ಅಲ್ಲ. Not people who do things for their benefit, for their fame, for their glory. ಅವರ ಪ್ರಸಿದ್ಧಿ ಅವರ ಲಾಭಕ್ಕಾಗಿ ಮಾಡುವಂತಹ ಜನರಿಗೋಸ್ಕರ ಅಲ್ಲ. Not people who serve the Lord and do spiritual things for them to get worldly benefits. ಆತ್ಮಿಕ ಕಾರ್ಯಗಳನ್ನು ಮಾಡುತ್ತಾ ಲೋಕದ ಲಾಭಗಳನ್ನು ನೋಡುವಂತಹ ಜನರಿಗಾಗಿ ಅಲ್ಲ. But those who carry the little ones, the poor, the suffering, the castaways in the name of Jesus, they will have the great exceeding reward from the Lord. ಮತ್ತು ಯಾರು ನಿರ್ಗತಿಕರಿಗೆ ಬಡವರಿಗೆ ದಿಕ್ಕಿಲ್ಲದವರಿಗೆ ನೋಡಿಕೊಳ್ಳುತ್ತಾರೋ ಅಂಥವರಿಗೆ ಅತ್ಯಧಿಕ ಬಹುಮಾನವು ಇಡಲ್ಪಟ್ಟಿದೆ. And they'll have the presence of God and the joy of the Lord. ಮತ್ತು ಕರ್ತನ ಆನಂದ ದೇವರ ಪ್ರಸನ್ನತೆ ಅವರಲ್ಲಿ ಇರುವುದು. You are one such person, ನೀವು ಅಂತಹ ಒಬ್ಬ ವ್ಯಕ್ತಿಯಾಗಿದ್ದೀರಿ. standing with us to care for the poor and the broken-hearted. ಮುರಿದ ಹೃದಯವುಳ್ಳವರಿಗೆ ಬಡವರಿಗೆ ನೋಡಿಕೊಳ್ಳುವುದಕ್ಕೆ ನಮ್ಮೊಂದಿಗೆ God ನಿಂತಿದ್ದೀರಿ. will be your exceedingly great reward. ದೇವರು ತಾನೇ ನಿಮಗೆ ಅತ್ಯಧಿಕ ಪ್ರತಿಫಲವಾಗಿರುವನು. Secondly, in Hebrews 11:6, ಎರಡನೇದಾಗಿ ಇಬ್ರಿಯ 11:6 he gives this reward to those who trust him with their life. ಅವರ ಜೀವಿತದಿಂದ ದೇವರಲ್ಲಿ ಭರವಸೆ ಇಡುವಂತವರಿಗಾಗಿ ದೇವರು ಅದನ್ನು ಮಾಡುತ್ತಾರೆ. In the midst of all the attacks ಎಲ್ಲ ಆಕ್ರಮಣಗಳ ಮಧ್ಯದಲ್ಲಿ and the evil, ಮತ್ತು ಕೆಟ್ಟತನದ ಮಧ್ಯದಲ್ಲಿ those who trust the Lord, saying, God will not let me down, ದೇವರು ನನಗೆ ಕೆಳಗೆ ಹಾಕುವುದಿಲ್ಲ ಎಂದು ನಂಬಿಕೆ ಇಡುವಂತಹ ಜನರಿಗೆ they will have this exceedingly great reward. ಈ ಅತ್ಯಧಿಕ ಬಹುಮಾನ ಅವರಿಗಿರುವುದು. Thirdly, ಮೂರನೇದಾಗಿ in Galatians 6:9, ಗಲಾತ್ಯ 6:9 those
who are never weary in doing good ಒಳ್ಳೆಯದನ್ನು ಮಾಡೋದರಲ್ಲಿ ಯಾರು ಬೇಸರಗೊಳ್ಳದೆ ಇರುತ್ತಾರೋ will have this exceedingly great reward. ಈ ಅತ್ಯಧಿಕ ಬಹುಮಾನ ಅವರಿಗಿರುವುದು. Even though people may not understand and appreciate what they do for them in the name of the Lord. ಕರ್ತನ ನಾಮದಲ್ಲಿ ಅವರು ಮಾಡುವಂತ ಕೆಲಸಕ್ಕೆ ಯಾರು ಪ್ರಶಂಸೆ ಮಾಡದೇ ಇದ್ದರೂ ಕೂಡ As they continue never being weary in doing good, they'll have an exceedingly great reward. ಅವರು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುತ್ತಲೇ ಇರುವಾಗ ದೇವರಿಂದ ಅತ್ಯಧಿಕ ಬಹುಮಾನ ಅವರು ಪಡೆಯುತ್ತಾರೆ. May God give you this blessing. ಈ ಆಶೀರ್ವಾದ ಕರ್ತನು ನಿಮಗೆ ಕೊಡಲಿ. Shall we pray? ಪ್ರಾರ್ಥಿಸೋಣವೇ? Father, ತಂದೆಯೇ, thy children qualify for this exceedingly great reward. ನಿನ್ನ ಮಕ್ಕಳಿಗೆ ಈ ಅತ್ಯಧಿಕ ಬಹುಮಾನಕ್ಕೆ ಅವರಿಗೆ ಅರ್ಹನಾಗಿ ಮಾಡು. Give them this blessing. ಈ ಆಶೀರ್ವಾದ ಅವರಿಗೆ ಕೊಡು. Let everything multiply, ಎಲ್ಲವೂ ಹೆಚ್ಚಿಸಲ್ಪಡಲಿ, increase, ಹೆಚ್ಚಿಸಲ್ಪಡಲಿ. and let all the joy of heaven come into their life and family. ಮತ್ತು ಅವರ ಕುಟುಂಬದಲ್ಲಿ ಎಲ್ಲ ದೇವರ ಆನಂದ ಬರಲಿ. Every blessing increase in their hands and in their home. ಅವರ ಮನೆಯಲ್ಲಿ ಅವರ ಕೈಯಲ್ಲಿ ಎಲ್ಲ ಆಶೀರ್ವಾದ ಹೆಚ್ಚಿಸಲ್ಪಡಲಿ. I pronounce this blessing upon them in Jesus' name. ಯೇಸುವಿನ ನಾಮದಲ್ಲಿ ಆಶೀರ್ವಾದ ಘೋಷಣೆ ಮಾಡುತ್ತೇನೆ. Lord, confirm it by your love. ಕರ್ತನೇ, ನಿನ್ನ ಪ್ರೀತಿಯಿಂದ ದೃಢಪಡಿಸು. You are the one who blesses. ನೀನೇ ಆಶೀರ್ವಾದ ಮಾಡುವಾತನು. Bless them ಅವರನ್ನು ಆಶೀರ್ವಾದ ಮಾಡು. as we pray ನಾವು ಪ್ರಾರ್ಥಿಸುತ್ತೇವೆ in Jesus' name. ಯೇಸುವಿನ ನಾಮದಲ್ಲಿ. And also download the Jesus Calls app, ಮತ್ತು ಯೇಸು ಕರೆಯುತ್ತಾನೆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿರಿ. both in Android and iOS. ಆಂಡ್ರಾಯ್ಡ್ ಮತ್ತು iOS ಅಲ್ಲಿ. The content of the app will bring great blessings and hope to you. ಆಪ್ ನಲ್ಲಿರುವಂತಹ ವಿಷಯಗಳು ನಿಮಗೆ ನಿರೀಕ್ಷೆ ಮತ್ತು ಆಶೀರ್ವಾದವನ್ನು ತರುತ್ತವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.